ಇವತ್ತಿನ ವಿಷಯ ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು ಅಂತ. ಬೆಲ್ಲ ಅಂತಂದ್ರೆ ಏನು? ಬೆಲ್ಲ ಅಂತಂದ್ರೆ ಸಿಹಿಯಾಗಿರುವ ವಸ್ತು. ವಸ್ತು. ಸಿಹಿಯಾಗಿರೋ ಪದಾರ್ಥ. ಹಾ, ಆ ಮೂಲ ರೂಪದಲ್ಲಿ ಬೆಲ್ಲ ಯಾವ್ದಿಂದ ಆಗ್ತದೆ? ಕಬ್ಬು, ಕಬ್ಬಿನ ಕಬ್ಬು ಮತ್ತು ಕಬ್ಬಿನ ರಸ. ಹೌದಾ? ಹೌದು. ಆ ಕಬ್ಬಿನ ರಸವನ್ನ ಬೆಲ್ಲಕ್ಕೆ ಪರಿವರ್ತನೆ ಮಾಡ್ತಾರೆ. ಹೌದಾ? ಸರಿ. ಹಾಗಿದ್ರೆ ಕಬ್ಬಿನ ರಸ ಬೆಲ್ಲಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿ ಕಬ್ಬಿನ ರಸ ಮಾತ್ರ ಇರುತ್ತೋ ಅದಕ್ಕೆ ಬೇರೆ ಏನಾದ್ರು ಸೇರಿಸಿರ್ತಾರೋ? ಕಬ್ಬಿನ ರಸ ಇರುತ್ತೆ, ಬಟ್ ಒಲೆ ಮೇಲೆ ಇಡ್ತಾರೆ. ಒಲೆ ಮೇಲೆ ಇರ್ತಾರೆ. ಸರಿ. ಈಗ ನೀವು ಮಾರ್ಕೆಟಿಗೆ ಹೋದ್ರೆ ಬೆಳ್ಳಗಿರೋ ಬೆಲ್ಲ ತಗೊಳ್ತಿರೋ, ಕಪ್ಪಗಿರೋ ಬೆಲ್ಲ ತಗೊಳ್ತಿರೋ? ಬೆಳ್ಳಗಾಗದಿ ಕೆಮಿಕಲ್ಸ್ ಏನಾದ್ರು ಹಾಕ್ಬೋದು. ನೀವು ಯಾವ್ದು ತಗೊಳ್ತೀರ ಅಷ್ಟಕ್ಕೆ ಮಾತ್ರ ಉತ್ತರ. ನೀವು ಬೆಳ್ಳಗಿರೋ ತಗೊಳ್ತಿರೋ? ಆ ಬೆಳ್ಳಗಿರೋದನ್ನು ತಗೊಳ್ತೀವಿ. ಸರಿ. ಹಾಗಿದ್ರೆ ಅದು ಬೆಲ್ಲ ಹೌದು ಅಲ್ವೋ? ಬೆಲ್ಲನೇ. ಹೌದು. ಅದಕ್ಕೆ ಬೆಳ್ಳಗೆ ಬರ್ಲಿಕ್ಕೆ ಅದಕ್ಕೆ ಏನಾದ್ರು ಸೇರಿಸಿದಾರಲ್ವಾ? ಅದಕ್ಕೆ ಸೇರಿಸಿರೋದಕ್ಕೆ ತಾನೇ ಅದಕ್ಕೆ ಬಿಳಿ ಬಣ್ಣ ಬಂದಿದೆ. ನಾವ್ ಯಾವ ತಗೊಳ್ತೀವಿ? ಬೆಳಗಿರದೆ ಅಲ್ವಾ? ಅವಾಗ ಏನಾಗತ್ತೆ, ಆ ಚೀಲಕ್ಕೆ ಗೊತ್ತಿರ್ತದಂತ ಅದಕ್ಕೆ ಏನೇನು ಸೇರಿಸಿದ್ದಾರೆ. ಸುಣ್ಣ ಹಾಕಿರ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕಿರ್ತಾರೆ, ಕೆಮಿಕಲ್ಗಳನ್ನು ಹಾಕಿರ್ತಾರೆ ಅಲ್ವಾ? ಜೊತೆಯಲ್ಲಿ ಕಬ್ಬು ಬೆಳೆಸ್ತಾರಲ್ಲ, ಕಬ್ಬು ಬೆಳೆಸಬೇಕಾದ್ರೂ ಕೂಡ ಕೆಲವೊಂದು ಭೂಮಿ ಫಲವತ್ತಾಗಿರ್ತದೆ, ಕೆಲವೊಂದು ಬಂಜರಾಗಿರ್ತದೆ ಆದ್ಮೇಲೆ. ಸರಿನಾ? ಕೆಲವೊಂದು ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿರ್ತಾರೆ, ಕೆಮಿಕಲ್ಸ್ಗಳನ್ನು ಹಾಕಿರ್ತಾರೆ. ಅದು ಯಾರಿಗೆ ಗೊತ್ತು ಏನ್ ಹಾಕಿದೀವಿ ಇಲ್ಲ ಅಂತ? ಬೆಲ್ಲಕ್ಕೆ ಗೊತ್ತು. ರೈತನಿಗೆ ಗೊತ್ತಿದೆ ಏನ್ ಹಾಕಿದೀವಿ ಅಂತ ಹಾಕೋರ್ಗೆ. ಅಲ್ವಾ? ನಾವೇನ್ ಮಾಡ್ತೀವಿ, ಬೆಲ್ಲ ನೋಡೋದಿಲ್ಲ, ಹೊರಗಡೆ ಚೀಲ ಚೆನ್ನಾಗಿದ್ಯಾ ಏನ್ ಮಾಡ್ತೀವಿ, ತಗೊಂಡೋಗ್ಬಿಡ್ತೀವಿ. ಒಳಗಡೆ ಬೆಲ್ಲ ಹೆಂಗಾದ್ರೂ ಇರ್ಲಿ, ಚೆನ್ನಾಗಿದ್ಯೋ ಹಾಳಾಗಿದ್ಯೋ ಕಪ್ಪಗಿದ್ಯೋ ಅದು ನಾವೇನ್ ಮಾಡಲ್ಲ, ನೋಡಲ್ಲ. ನಾವು ಚಿಕ್ಕವರಿದ್ದಾಗ ಆದ್ಮೇಲೆ ಅಜ್ಜನ ಮನೆಗೆ ಹೋಗ್ತಿದ್ವಿ. ಅಲ್ಲಿ ನಮ್ಮ ಕಡೆಗೆಲ್ಲ ಬೆಲ್ಲ ಮಾಡ್ತಾರೆ, ಕೊಪ್ಪರಿಗೆ ಬೆಲ್ಲ ಡಬ್ಬದಲ್ಲಿ ತುಂಬ್ತಾರೆ, ಅಲ್ಲಿ ಏನು ಕೆಮಿಕಲ್ ಏನು ಹಾಕಲ್ಲ. ಸರಿನಾ? ಸಾಯಂಕಾಲದ ಸಮಯದಲ್ಲಿ ಈ ಎತ್ತಿನ ಗಾಣ ಅಥವಾ ಕೋಣವನ್ನು ಇಟ್ಬಿಟ್ಟು ಏನು ಮಾಡ್ತಾರೆ, ಕಬ್ಬಿನ ರಸವನ್ನು ತೆಗಿತಾರೆ. ತೆಗೆದುಬಿಟ್ಟು ನಮ್ಮ ಅಜ್ಜನ ಮನೆಯಲ್ಲಿ ಪಕ್ಕದಲ್ಲಿ ಹೊಳೆ ಎರೆಯತ್ತೆ, ಅಲ್ಲಿ ಕೊಪ್ಪರಿಗೆ ಇಟ್ಬಿಟ್ಟು ಬೆಂಕಿ ಹಾಕ್ತಾರೆ. ಅದು ರಾತ್ರಿ ಸುಮಾರು 8 ಗಂಟೆ ಅಷ್ಟಿಗೆ ಏನಾಗ್ತದೆ ಅಂತಂದ್ರೆ ಬೆಂಕಿ ಹಚ್ತಾರೆ. ಅದು ಬೆಲ್ಲ ಆಗ್ಲಿಕ್ಕೆ ಏನಾಗ್ತದೆ, ಬೆಳಿಗ್ಗೆ 5 ಗಂಟೆ 6 ಗಂಟೆ ಅಷ್ಟು ಟೈಮ್ ಬೇಕಾಗ್ತದೆ. ಅದನ್ನ ಕಾಯ್ಕೊಂಡಿರ್ಬೇಕಲ್ವಾ? ಕೆಲವೊಂದ್ಸಲ ಏನಾಗತ್ತಂತಂದ್ರೆ ಬೆಲ್ಲಕ್ಕೊಂದು ಹದ ಅಂತ ಇರ್ತದೆ. ಅಷ್ಟು ಹದ ಆದಾಗ ಏನಾಗ್ಬೇಕು, ಅದನ್ನು ತೆಗೆದು ಬಿಡಬೇಕು. ಅದಕ್ಕಿಂತ ಕಡಿಮೆ ಆದ್ರೂ ಕೂಡ ಅದು ಸರಿ ಬರಲ್ಲ, ಅದಕ್ಕಿಂತ ಹೆಚ್ಚಿಗೆ ಆದ್ರೂ ಕೂಡ ಗಟ್ಟಿ ಆಗ್ಬಿಡ್ತದೆ. ಅವಾಗ ಅಲ್ಲಿ ಇರೋರು ಕೆಲವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಇವಾಗ ಕೊಪ್ಪರಿಗೆಂದು ದೊಡ್ಡದಿರ್ತದಲ್ಲ, ಅದನ್ನ ಎತ್ತಲಿಕ್ಕೆ ಒಂದು 7-8 ಜನ ಬೇಕು. ಎಲ್ಲರೂ ಮರ್ಕೊಂಡಿರ್ತಿದ್ರಲ್ವಾ, ಕೆಳಗಡೆ ದೊಡ್ಡ ದೊಡ್ಡ ಬೊಡ್ಡೆ ಹಾಕ್ಬಿಟ್ಟು ಕಟ್ಟಿಗೆ ಹಾಕ್ಬಿಟ್ಟು ಬೆಂಕಿ ಹಾಕೋರು. ಅವಾಗ ಬೆಲ್ಲದ ಪಾಕ ಬಂದು ಬಿಟ್ಟಿದೆ, ಸರಿನಾ? ಆದರೆ ಎತ್ತಲಿಕ್ಕೆ ಜನ ಇಲ್ಲ. ಹಾಗೆ ಬಿಸಿ ಮಾಡಿಬಿಟ್ಟು ಏನಾಗ್ಬಿಡ್ತದೆ, ಬೆಲ್ಲ ಗಟ್ಟಿ ಆಗ್ಬಿಡ್ತದೆ. ಅದಕ್ಕೆ ಏನು ಮಾಡೋದು ಅಂತಂದ್ರೆ, ಅಲ್ಲಿ ಪಕ್ಕದಲ್ಲಿರುವಂಥ ಹೊಳೆಯಿಂದ ಬಕೆಟಲ್ಲಿ ನೀರು ತಂದ್ಬಿಟ್ಟು ಹಾಕ್ಬಿಡೋದು ಅದಕ್ಕೆ. ಸರಿನಾ? ಆವಾಗ ಅದು ಒರಿಜಿನಲ್ ಬೆಲ್ಲ ಆಗತ್ತೋ ಅದಕ್ಕೆ ಮಿಕ್ಸಿಂಗ್ ಆಗತ್ತೋ? ಹಾ, ನೀರ್ ಹಾಕಿದಲ್ಲ ನೀವು, ಮಿಕ್ಸ್ ಮಾಡಿದ್ರೋ ಇಲ್ಲ ಅಲ್ವಾ? ಅದೇ ಸೇಲ್ ಮಾಡ್ಬೇಕಾದ್ರೆ ಮಾತ್ರ ಇಲ್ಲಪ್ಪ ನಮ್ಮ ಬೆಲ್ಲಕ್ಕೆ ನಾವ್ ಏನು ಎಡಿಷನ್ ಮಾಡಿಲ್ಲ, ಪ್ಯೂರ್ ಅಂತ ಬಿಟ್ಟು ಏನ್ ಮಾಡೋದು, ಹೇಳ್ಬಿಟ್ಟು ಸೇಲ್ ಮಾಡೋದು. ಆದರೆ ಅದಕ್ಕೆ ಏನು ಹಾಕಿದ್ದಾರೆ ಬಿಟ್ಟಿದ್ದಾರೆ ಅಂತ ಬಿಟ್ಟು ಮಾಡ್ತಿರುವಂತ ವ್ಯಕ್ತಿ ಗೊತ್ತಲ್ವಾ, ನಾನು ಯಾವ್ದನ್ನ ಅದ್ರಲ್ಲಿ ಸೇರಿಸಿದ್, ಬಾಯಿಲಿ ಏನು ಬೇಕಾದ್ದು ಹೇಳಿ, ಒಳಗಡೆಗೆ ಏನಿದೆ ಅಂತ ಗೊತ್ತಿದೆ ತಾನೆ. ಅಂದ್ರೆ ಬೆಲ್ಲದ ಬಣ್ಣ, ಬೆಲ್ಲದ ಗುಣ, ಬೆಲ್ಲದ ಸ್ವಾದ, ಬೆಲ್ಲಕ್ಕೆ ಸೇರಿಸಿರುವಂತ ಮಿಶ್ರಣ ಯಾರಿಗೊತ್ತು? ಬೆಲ್ಲಕ್ಕೆ ಗೊತ್ತು, ಮತ್ತು ಬೆಲ್ಲದ ಹೊರಗಡೆಗೆ ಚೀಲಕ್ಕೆ ಗೊತ್ತು. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಆಯ್ತಣ್ಣ. ಇನ್ನು ಅರ್ಥ ಆಗ್ಲಿಲ್ಲ, ಕೇಳಿ. ಇವಾಗ ಮೂಲ ವಿಷಯ ಇವಾಗ ಬರ್ತದೆ. ಈಗ ನಾವು ಆತ್ಮಗಳೇನ್ ಮಾಡ್ತೀವಿ, ನಾನು ಒಳ್ಳೆ ಯೋಗಿನಪ್ಪ,
ನಾನೊಳ್ಳೆ ಜ್ಞಾನಿಯಪ್ಪ ಅಂತ ಬೇರೆಯವರಿಗೆ ತೋರಿಸ್ತೀವಿ ಬೆಲ್ಲದ ಚೀಲದ ಮೂಲಕ. ಓಕೆನಾ? ಆದರೆ ನಿಮ್ಮಲ್ಲಿ ಏನೇನು ಕಡಿಮೆತನ ಇದೆ, ನೀವೆಷ್ಟು ಸುಳ್ಳು ಹೇಳ್ತೀರಿ, ಸರಿಯಾಗಿ ಯೋಗ ಮಾಡ್ತಿರೋ ಮಾಡಲ್ವೋ, ಹೊರಗಡೆಗೆ ಭಾಷಣ ಮಾತ್ರ ಮಾಡೋದು, ಒಳಗಡೆ ಕೊತ 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 ಕುದಿತಾ ಇರೋದು, ಸಿಟ್ಟಿರೋದು, ವಿಕಾರ ಇರೋದು, ಅಭಿಮಾನ ಇರೋದು ಯಾರಿಗೊತ್ತು? ಯಾರಿಗೊತ್ತು? ನಿಮಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು. ಗೊತ್ತಿದೆಯೋ ಗೊತ್ತಿಲ್ವೋ? ಮೂರನೇವ್ರಿಗೆ ನಾವು ತೋರಿಸೋದಿಲ್ಲ. ಇಲ್ಲ ಇಲ್ಲ ಇಲ್ಲಪ್ಪ, ನಾನು ಒಳ್ಳೆಯವರಪ್ಪ, ನಾನು ಪಕ್ಕ ಎಲ್ಲ ನಿಯಮ ಫಾಲೋ ಮಾಡ್ತೀನಿ, ಎಲ್ಲ ಶ್ರೀಮತ ಫಾಲೋ ನಾನು ತಪ್ಪು ಮಾಡೋದಿಲ್ಲ, ಪರ್ಫೆಕ್ಟ್. ಯಾವಾಗ? ಸಂಘಟನೆಯಲ್ಲಿ ಇದ್ದಾಗ, ಬ್ರಾಹ್ಮಣ ಪರಿವಾರದವ್ರ ಜೊತೆ ಇದ್ದಾಗ, ಶಾರೀರಿಕವಾದ ಬಿಳಿ ಬಟ್ಟೆ, ಬಾಬನ ಮನೆ ಹೋಗ್ಬೇಕಾದ್ರೆ ಜನರ ಜೊತೆಲಿ ಇದ್ದಾಗ ಮಾತ್ರ ಬಾಬರ ಕೈಯಲ್ಲಿ ಮಾಡಿರೋ ಭೋಜನ ತಿನ್ನೋದು, ಬೇರೆ ಟೈಮಲ್ಲಿ ಹೋಟೆಲಲ್ಲಿ ತಿನ್ನೋದು, ಹೊರಗಡೆ ಕಾಫಿ ತಿಂಡಿ ತಿನ್ನೋದು, ಒಳ್ಳೆ ಮದುವೆ ಮನೇಲಿ ಚೆನ್ನಾಗಿ ತಿನ್ಕೊಂಡು ಬರೋದು, ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಗಲಾಟೆ ಮಾಡೋದು ಮನೆಯವ್ರ ಜೊತೆಯಲ್ಲಿ, ಬಾಬನ ಮನೇಲಿ ಮಾತ್ರ ಶಾಂತಿ ದೂತ ಆಗಿರೋದು. ಇದ್ಯಾವುದು? ತೋರ್ಪಡಿಕೆ. ಹೌದೋ ಅಲ್ವೋ? ಹೌದೋ ಅಲ್ವೋ? ಎಸ್. ಇದನ್ನೇ ಬಾಬಾ ಹೇಳ್ತಾರೆ, ಬೆಲ್ಲ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು. ಅಂದ್ರೆ ಚೀಲ ಚೆನ್ನಾಗಿದ್ದ ಮಾತ್ರಕ್ಕೆ ಬೆಲ್ಲದ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಶರೀರ ಚೆನ್ನಾಗಿರೋ ಮಾತ್ರಕ್ಕೆ, ಶರೀರದ ಮೇಲೆ ಒಳ್ಳೆ ಬಟ್ಟೆ ಹಾಕೊಂಡಿರುವಂತ ಮಾತ್ರಕ್ಕೆ, ನೀವು ಒಳ್ಳೊಳ್ಳೆ ಶಬ್ದವನ್ನ ಹೇಳಿದ ಮಾತ್ರಕ್ಕೆ ನೀವು ಒಳ್ಳೆ ಯೋಗಿಗಳು ಅಂತ ಅರ್ಥ ಅಲ್ಲ. ಅದನ್ನೇ ಬಾಬಾ ಇವತ್ತಿನ ಮುರಳಿ ಹೇಳಿದ್ದಾರೆ, ಬೇಬಿ ಟು ಬೇಬಿ. ನೀವು ನೆನಪು ಮಾಡ್ದೇನೆ ನೀವೆಷ್ಟೇ ಸೇವೆಯನ್ನ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ನೆನಪಿನಲ್ಲಿ ಇರಬೇಕು ಅಂತ ಬಾಬಾ ಹೇಳಿದ್ದಾರೆ. ನಾವೆಷ್ಟು ನೆನಪು ಮಾಡ್ತೀವಿ, ಎಷ್ಟು ನೆನಪಿನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ದೀವಿ, ಎಷ್ಟು ನಮ್ಮ ಪ್ರತಿಯೊಂದು ಕರ್ಮ ಸಫಲತೆ ಆಗ್ತಾ ಇದೆ, ಎಷ್ಟು ಖುಷಿಯಿಂದ ಇದ್ದೀವಿ, ಈಶ್ವರಿ ಜೀವನ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ, ಅದು ತಗೊಳ್ಳೋದು ಬಾಬಾ ಅಂತ ಕೂಗ್ತಾ ಇದ್ದೇವೋ, ಬೊಬ್ಬೆ ಹೊಡಿತಿದ್ದೇವೋ ಯಾರಿಗೊತ್ತು? ಬಾಬನಿಗೂ ಗೊತ್ತು, ನಿಮಗೂ ಗೊತ್ತು. ಗೊತ್ತಿದೆಯೋ ಗೊತ್ತಿಲ್ವೋ? ಅಂದ ಮೇಲೆ ಆ ಬೆಲ್ಲ ಅಂತೂ ಇದೆ, ಭಗವಂತನ ಸವಿ ಅಂತೂ ಇದೆ. ಅದರಲ್ಲಿ ಏನಾಗಿದೆ? ಬೇರೆ ಬೇರೆ ಎಲ್ಲ ದೇಹಭಾನ, ವಿಕಾರ, ಮಾಯಾ, ರಾವಣ, ಅಭಿಮಾನ, ಅಹಂಕಾರ ಎಲ್ಲ ಏನಾಗ್ಬಿಟ್ಟಿದೆ? ಮಿಕ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ವಾಸ್ತವಿಕತೆ ಏನು, ಸತ್ಯತೆ ಏನು ಅಂತ ಬಿಡಿ ಯಾರಿಗೆ ಗೊತ್ತು? ಹಾ, ನಿಮಗೂ ಗೊತ್ತಿರ್ತದೆ, ನಿಮ್ಮ ಅಪ್ಪನಿಗೂ ಗೊತ್ತಿರ್ತದೆ ಅಂತ ಹೇಳ್ತಾರೆ. ಹೌದಲ್ವಾ ಆದ್ಮೇಲೆ ಸತ್ಯ ಹೇಳಿ, ನಮ್ಮಲ್ಲಿರುವಂತ ಕಡಿಮೆ ನಮ್ಗೆ ಗೊತ್ತಿರ್ತದೋ ಗೊತ್ತಿರಲ್ವೋ? ನಾವು ಈ ನೇಮ ಫಾಲೋ ಮಾಡ್ತಾ ಇಲ್ಲ, ಈ ಕಾರಣ ಮಾಡ್ತಾ ಇಲ್ಲ, ಬಾಬಾ ಆತ್ಮ ನೋಡು ಅಂತ ಹೇಳ್ತಾ ನಾನು ನೋಡ್ತಾ ಇಲ್ಲ, ಸ್ಪಷ್ಟವಾಗಿ ನಮ್ಗೆ ಗೊತ್ತಿರುತ್ತೆ. ಹಾಗಂತ ನಾವು ಊರೆಲ್ಲ ಡೊಂಗೂರು ಸಾರಿಸ್ಬಿಟ್ಟು ಹೇಳ್ತೀವ ನಮ್ಮಲ್ಲಿ ಈ ಕಡಿಮೆತನ ಇದೆಯಂತ? ಅದನ್ನ ಆದಷ್ಟು ಏನ್ ಮಾಡ್ತೀವಿ? ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಲ್ವಾ? ಇವತ್ತು ನೋಡಿ, ಪ್ರಪಂಚದಲ್ಲಿ ಯಾವ್ದಾದ್ರು ಐಟಮ್ ಚೆನ್ನಾಗಿಲ್ಲ ಅಂದ್ರೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿಟ್ಬಿಟ್ಟಿರ್ತಾರೆ ಅಲ್ವಾ? ನಾವು ಮಟೀರಿಯಲ್ ನೋಡ್ಬಿಟ್ಟು ಪ್ರಾಡಕ್ಟ್ ತಗೊಳ್ತೀವೋ, ಪ್ಯಾಕಿಂಗ್ ನೋಡ್ಬಿಟ್ಟು ಪ್ರಾಡಕ್ಟ್ ತಗೊಳ್ತೀವೋ? ಆ ಅಲ್ವಾ? ಎಷ್ಟು ಮಜಾ ಅಂತಂದ್ರೆ, ಬಾಯಾರಿಕೆ ಆಗಿದೆ ಅಂತ ಬಿಟ್ಟು ಆವಾಗ ನಮ್ಗೆ ಏನೋ ಒಂದು ಅವಶ್ಯಕತೆ ಇರ್ತದೆ, ಸರಿನಾ? ಆವಾಗ ಅಲ್ಲಿ ಪಕ್ಕದಲ್ಲಿರುವಂತ ಎಳ್ನೀರು ಕುಡಿಯೋದಿಲ್ಲ, ಸಿಯಾಳ ಕುಡಿಯೋದಿಲ್ಲ, ಏನ್ ಕುಡಿತೀವಿ? ಕೊಕೋ ಕೋಲಾ, ಥಮ್ಸ್ ಅಪ್. ಹಾ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಫ್ರಿಜ್ಜಿನಲ್ಲಿ ಇರ್ತದೆ, ತಂಪಿರ್ತದೆ. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಕೆಟ್ಟದ್ದು? ಕೆಟ್ಟದ್ದು. ಟೈಲ್ಸು, ಮಾರ್ಬಲ್ಸು, ಕುರ್ಲಾನ್ ಬೆಡ್ಡು ಒಳ್ಳೆಯದು ಕೆಟ್ಟದ್ದು? ಮತ್ತೆ ಅಂತ ಮನೆಗೆ ಹೋಗ್ತೀವಲ್ಲ, ಅಂತ ಮನೆನೇ ಬೇಕಲ್ಲ ನಮಗೆ, ಹೌದು ತಾನೇ? ಅದಕ್ಕೆ ಬಾಬಾ ಹೇಳುವಂಥದ್ದು, ನೀವೇನು, ಹೇಗಿದ್ದೀರಿ, ನಿಮ್ಮಲ್ಲಿಗೆ ಬೆಲ್ಲದ ಗುಣ ಎಷ್ಟಿದೆ, ಅದ್ರಲ್ಲಿ ಬ್ಲೀಚಿಂಗ್ ಪೌಡರ್ ಎಷ್ಟಿದೆ, ಅದ್ರಲ್ಲಿ ಎಷ್ಟು ಸುಣ್ಣ ಹಾಕಿದಿದೆ, ಎಷ್ಟು ತಮ್ಮನ್ನ ಶೋ ಮಾಡ್ಲಿಕ್ಕೆ ಏನೇನು ಮಾಡ್ಕೊಂಡಿದ್ದೀರಿ, ಇದೆಲ್ಲ ಯಾರಿಗೆ ಗೊತ್ತಿದೆ ಅಂತೆ? ಭಾವನೆಗೆ ಮಾತ್ರ ಗೊತ್ತು. ನೀವು ಏನು ಬೇಕಾದ್ರೂ ಹೇಳಿ, ಶಬ್ದದಿಂದ ಹೇಳಿ, ಫೋಟೋದ ಮೂಲಕ ಏನು ಹೇಳಿದ್ರು ಕೂಡ ನಿಮ್ಮ ವಾಸ್ತವಿಕತೆ ನನಗೆ ಗೊತ್ತು. ಅದಕ್ಕಾಗಿ ಗೂಡು ಜಾನೆ ಗುಡುಕಿ ಗೋತ್ರಿ ಜಾನೆ. ಕೆಲವೊಂದ್ಸಲ ಏನ್ ಹೇಳ್ತೀವಿ, ಇವತ್ತು ನಾನೇನ್ ತಪ್ಪು ಮಾಡಿದ್ನೋ, ಬಾಬಾ ಮುಲ್ಲಿ ಹೇಳ್ಬಿಟ್ಟಿದ್ದಾರೆ, ಬಾಬನಿಗೆ ಹೆಂಗ್ ಗೊತ್ತಾಗ್ಬಿಡ್ತು? ಗೊತ್ತಾಗ್ತದೋ ಗೊತ್ತಾಗಲ್ವೋ?
ಗೊತ್ತಾಗ್ತೈತೆ. ಯಾವ ದಿನ ಸುಳ್ಳು ಹೇಳಿರ್ತೀರೋ, ಯಾವ ದಿನ ತಪ್ಪು ಮಾಡಿರ್ತೀರೋ, ಮರ್ದಿನ ಟಕ್ ಅಂತ ಬಾಬಾ ಮುಲ್ಲಿರ್ ಹೇಳೇ ಬಿಡ್ತಾರೆ. ಹೇಳ್ತಾರೆ ತಾನೆ? ಹೇಳ್ತಾರೆ. ಮೈ ಮುಟ್ಕೊಂಡು ನೋಡ್ಕೊಳ್ತೀವಿ, ಹಿಂದೆ ಮುಂದೆ ನೋಡ್ತೀವಿ, ಯಾರು ನೋಡಿಲ್ಲ ತಾನೇ ಅಂತೇಳಿ. ನಾವೇನೇನ್ ತಪ್ಪನ್ನ ಮಾಡಿದೀವೋ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇವಲ ತಪ್ಪಷ್ಟೇ ಅಲ್ಲ ಆದ್ಮೇಲೆ ನಿಮ್ಮಲ್ಲಿರುವಂತ ಒಳ್ಳೆ ಗುಣನೂ ಕೂಡ ಬಾಬಾ ಹೇಳ್ತಾರೆ ಅಲ್ವಾ? ನೀವು ಯಾವ ರೀತಿ ಯೋಗ್ಯತೆ ಇದೆ, ಯಾವ ರೀತಿ ಕಡಿಮೆತನ ಇದೆ, ನಿಮ್ಮಲ್ಲಿ ಏನೇನು ಅಂದ್ರೆ ಏನಿದೆಯೋ ಆಸ್ ಇಟ್ ಇಸ್ ಹೇಳ್ತಾರೆ. ಹೀಗೆ ಈ ಒಂದು ಸೈನ್ಸಿನ ಸಾಧನದ ಮೂಲಕ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಶರೀರದ ಕಾಯಿಲೆಗೆ ಕಾರಣ ಏನು ಅಂತ ಗೊತ್ತಾಗತ್ತೋ ಹಾಗೆ ಬಾಬಾ ಸಂಪೂರ್ಣವಾಗಿ ಆತ್ಮವನ್ನ ಮನಬುದ್ಧಿ ಸಂಸ್ಕಾರವನ್ನ ಸ್ಕ್ಯಾನ್ ಮಾಡಿಬಿಡ್ತಾರೆ. ಮಾಡ್ತಾ ಇರ್ತಾನೆ. ಮಾಡ್ತಾರೆ. ಮಾಡಿಬಿಟ್ಟು ಬೆಳಿಗ್ಗೆ ಮುರ್ಲಿ ನಿಮ್ಗೆ ಹೇಳ್ಬಿಡ್ತಾರೆ, ನೋಡಿ ಮಕ್ಕಳೇ, ನೀವು ಹಿಂಗಿದೆ, ನೀವು ಹೌದು. ಹಿಂಗಿದ್ದೀರಿ, ಇದು ಕಾರಣ, ಇದು ಮೆಡಿಸಿನ್ನು, ಸ್ಪಷ್ಟವಾಗಿ ಹೇಳ್ತಾ. ಅದಕ್ಕಾಗಿ ನನ್ನ ವಾಸ್ತವಿಕತೆ, ನನ್ನ ಸತ್ಯತೆ ಹೇಳುವಂಥದ್ದು ಯಾರಿಗೊತ್ತು? ಬಾಬಾ ನನಗೊತ್ತು ಮತ್ತು ಬಾಬಾ ಭಾವನೆಗೆ. ನೋಡಿ, ಕೆಲವೊಂದ್ಸಲ ನಿಮ್ಮ ಮಕ್ಕಳನ್ನ ಮದುವೆ ಮಾಡ್ಬೇಕಾದ್ರೆ, ನಿಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೇಕಾದ್ರೆ ಸತ್ಯ ಹೇಳ್ಬಿಟ್ಟು ಮದುವೆ ಮಾಡ್ತಿರೋ, ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ತಿರೋ? ಸತ್ಯ ಹೇಳಿ. ಅದಕ್ಕೆ ಗಾಟ ಸುಳ್ಳು. ಇದೆ. ಸುಳ್ಳಾದ್ರೂ ಹೇಳ್ಬಿಟ್ಟು ಮದುವೆ ಮಾಡ್ಬೇಕಂತ. ಹೌದು. ಹೌದು ತಾನೆ? ನಮ್ಮ ಮಕ್ಕಳು ಹೆಂಗಿದಾರೆ ಅಂತ ಗೊತ್ತಿರ್ತದೆ. ಅದು ಇಲ್ಲಪ್ಪ ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಅದಕ್ಕಾಗಿ ತಮ್ಮನ್ನ ತಾನು ವರ್ಣನೆ ಮಾಡಿಕೊಳ್ಳುವಂಥದ್ದು, ತನ್ನನ್ನು ತಾನು ಗಾಯನೆ ಮಾಡಿಕೊಳ್ಳುವಂಥದ್ದು, ನಾನು ಚೆನ್ನಾಗೆಲ್ಲ ಸೇವೆ ಮಾಡ್ತಾನೆ, ಸಾಧನೆ ಮಾಡ್ಕೊಳ್ತೀನಿ ಅಂತ ಹೇಳಿಕೊಳ್ಳುವಂಥದ್ದು, ಇದೆಲ್ಲ ಕೃತಕತೆ, ಕೃತ್ರಿಮ. ಅದು ಒರಿಜಿನಲ್ ಅಲ್ಲ, ಮೂಲ ಅಲ್ಲ. ಮೂಲ ಯಾರಿಗೊತ್ತು? ಬಾಬನಿಗೆ ಗೊತ್ತು, ನಿನಗೆ ಆಂತರಿಕವಾಗಿ ಗೊತ್ತು ಏನಿದೆ ಏನಿಲ್ಲ ಅಂದ್ರೆ ಸ್ಪಷ್ಟವಾಗಿ ನಮಗೆ ಗೊತ್ತಿರ್ತದೆ. ಆದ್ಮೇಲೆ ನಾವೇನ್ ತಪ್ಪು ಮಾಡಿದೀವಿ, ಅಟ್ಲೀಸ್ಟ್ ಭಗವಂತನ ಮಗುವಾದಾಗ ನಮ್ಮ ತಪ್ಪಿನ ಅರಿವು ನಮ್ಗೆ ಆಗ್ತದೋ ಆಗಲ್ವೋ? ಆಗ್ತೈತೆ. ಅದು ಆತ್ಮಿಕವಾಗಿ ಇರ್ಲಿ, ಶಾರೀರಿಕವಾಗಿರ್ಲಿ, ಏನೇ ಇದ್ರೂ ಕೂಡ ಅದನ್ನ ನಾವು ಸರಿ ಮಾಡ್ಕೊಳ್ತೀವೋ ಬಿಡ್ತೀವೋ ಅದು ಆಮೇಲಿನ ಪ್ರಶ್ನೆ ಅಲ್ವಾ? ಅಣ್ಣವ್ರು ಏನು ಮಾಡೋದು? ಅಮೃತ ಎದ್ದು ಕುಂತ ತಕ್ಷಣ ನಿದ್ದೆ ಬರ್ತದೆ ನೋಡಿ. ಏನಾದ್ರು ಸೆಂಟರ್ಗೆ ಹೋದ ತಕ್ಷಣದಲ್ಲಿ ನಿದ್ರೆ ಬರ್ತೀವಿ. ಅದನ್ನ ಎಲ್ಲರ ಎದುರುಗಡೆಗೆ ಹೇಳೋದಿಲ್ಲ ನಾವು. ಅದೇ ಬೇರೆಯವ್ರು ಪಾಂಪ್ಲೆಟ್ಸ್ ತಗೊಂಡು ಹೋಗಿದ್ದಾಗ ಇಲ್ದಿಲ್ಲದಿದ್ದೀರಿ ಇನ್ನೆಂದಿಗೂ ಇಲ್ಲ, ಬಾಬನ ಮನೆಗೆ ಹೋದ ತಕ್ಷಣ ನಮ್ಗೆ ಇಷ್ಟು ಶಾಂತಿ ಸಿಕ್ಬಿಡ್ತು, ಸುಖ ಸಿಕ್ಬಿಡ್ತು ಅಂತ ಬಿಟ್ಟು ಅವ್ರ ಎದುರುಗಡೆ ಹೇಳೋದು. ಯಾರ ಎದುರುಗಡೆಗೆ? ಬಂದ ಆತ್ಮ ಹಾ. ಮತ್ತೆ ಬಾಬನ ಎದುರುಗಡೆಗೆ ಮಾತ್ರ ನಿದ್ರೆ ಮಾಡೋದು. ನಿದ್ರೆ ಮಾಡೋದು. ನಮ್ಮ ಮನೆಯವ್ರ ಮಾತು ಕೇಳೋದಿಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ, ನನಗೆ ತೊಂದರೆ ಕೊಡ್ತಾರೆ, ನನಗೆ ಕಷ್ಟ ಕೊಡ್ತಾರೆ, ಬಾಬಾ ಹೆಲ್ಪ್ ಮಾಡಿ ಬಾಬಾ, ಹಿಂಗ್ಯಾಕೆ ಮಾಡ್ತಿದ್ದೆ ಬಾಬಾ, ಇಲ್ಗಳೋ ಅಂತ ಮನಸ್ಸಿಂದ ಅಳೋದು ಅಲ್ವಾ? ಇದಕ್ಕೆ ಮೂಲ ಅಂತ ಹೇಳ್ತಾರೋ, ಆರ್ಟಿಫಿಷಿಯಲ್ ಅಂತ ಹೇಳ್ತಾರೋ? ಆರ್ಟಿಫಿಷಿಯಲ್ ಅಂತಾರೆ. ಅದನ್ನೇ ಬಾಬಾ ಹೇಳಿರುವಂಥದ್ದು ಬೆಲ್ಲದ ಗುಣ, ಬೆಲ್ಲದ ವಿಶೇಷತೆ, ಬೆಲ್ಲಕ್ಕೆ ಮಿಕ್ಸ್ ಮಾಡಿರುವಂಥ ಕೃತಕವಾದ ಪದಾರ್ಥಗಳು. ಬೆಲ್ಲ ಹುಳಿಯಾಗಿದೆಯೋ, ಸಿಹಿಯಾಗಿದೆಯೋ, ಅಥವಾ ಇರುವೆ ಬಂದಿದೆಯೋ, ಕಪ್ಪಿದೆಯೋ, ಕೆಂಪಿಗಿದೆಯೋ, ಬೆಳ್ಳಗಿದೆಯೋ, ಬೆಳ್ಳಗಾಗ್ಲಿಕ್ಕೆ ಏನಾಗಿದೆ, ಇದೆಲ್ಲ ಯಾರಿಗೆ ಗೊತ್ತಿದೆಯಂತೆ? ಪರಮಾತ್ಮ. ಆ ಚೀಲಕ್ಕೆ. ಯಾಕಂದ್ರೆ ಚೀಲ ಯಾವಾಗಲೂ ಆ ಬೆಲ್ಲದ ಜೊತೆಗೆ ಇರ್ತದಲ್ಲ. ಹೌದು. ಅದಕ್ಕಾಗಿ ಭಗವಂತ ಹೇಳ್ತಾರೆ, ನೀವು ಯಾರನ್ನು ಬೇಕಾದರೂ ಮೋಸ ಮಾಡಬಹುದು, ನನ್ನನ್ನ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಜೀವನದ ಎಲ್ಲ ನನಗೆ ಗೊತ್ತು. ಸರಿ ನೋಡಿ, ಆದ್ಮೇಲೆ ಪ್ರಪಂಚದ ಜನ ನೀವು ಶಾರೀರಿಕವಾಗಿ ಏನು ಮಾಡ್ತಿರೋ ಅದನ್ನ ಕ್ಯಾಮರಾ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು? ರೆಕಾರ್ಡ್ ಮಾಡ್ಬೋದು. ಹೌದು ಅಲ್ವೋ? ಹೌದು. ನಿಮ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತಾ? ಇಲ್ಲ. ಅದು ಯಾರಿಗೆ ಗೊತ್ತಾಗ್ತದೆ? ನಮ್ಗೆ ಗೊತ್ತಿರ್ತದೆ. ನಮ್ಮ ಅಪ್ಪನಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಹೌದು. ನಿಮಗಿಂತ ನಿಮ್ಮ ತಂದೆಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಅದಕ್ಕೆ ಹೌದು. ಅವ್ಯಕ್ತ ಮುರಳಿಗಳ ಮೂಲಕ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾರ. ನೀನ್ ಹೀಗೆ ಇದ್ದೀಯಾ, ಇಷ್ಟೇ ಪರಿವರ್ತನೆ ಆಗಿದೆಯಾ? ಅದಕ್ಕೆ ಹೇಳ್ತಾ ನೋಡಿ, ಕೆಲವೊಂದ್ಸಲ ನಿಮ್ಮಲ್ಲಿರುವಂತ ಕಾಯಿಲೆ ನಮ್ಗೆ ಹಾಗೆ ಗೊತ್ತಾಗ. ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋದಾಗ ಡೈರೆಕ್ಟ್ ಆಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ ಅವರು. ಬ್ಲಡ್ ಟೆಸ್ಟ್ ಮಾಡಿ, ಯೂರಿನ್ ಟೆಸ್ಟ್ ಮಾಡಿ, ಸ್ಕ್ಯಾನಿಂಗ್ ಮಾಡಿ, ಕಾಯಿಲೆ ಏನು ಅಂತ ಗೊತ್ತಾದ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಹೌದಲ್ವ? ಹೌದು. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮಲ್ಲಿರುವಂತ ಬಲಹೀನತೆಗಳು ಆದ್ಮೇಲೆ ಆರಂಭದಲ್ಲಿ ಅಹಂಕಾರದಲ್ಲಿದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ. ಅದು ಮೂಲ ಸ್ವರೂಪದಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ, ಹೇಗೆ ಕನ್ನಡಿಯಲ್ಲಿ ನನ್ನ ಮುಖವನ್ನು ನಾನು ನೋಡ್ಕೊಂಡಾಗ ಮುಖದಲ್ಲಿರುವಂತ ಕಪ್ಪು ಕಲೆಗಳು ಹೇಗೆ ಗೊತ್ತಾಗ್ತವೋ
ಹಾಗೆ ನಮ್ಮ ಮನಬುದ್ಧಿಯನ್ನ ನಮ್ಮ ಸಂಸ್ಕಾರದಲ್ಲಿ ಆತ್ಮದ ಒಳಗಡೆಗಿಟ್ಟಾಗ ಮತ್ತು ನಮ್ಮ ಸಂಸ್ಕಾರವನ್ನ ಪರಮಾತ್ಮನ ಸಂಸ್ಕಾರ ಜೊತೆಗೆ ಜೋಡಣೆ ಮಾಡಿದಾಗ ಅವನಿಗೆ ಮತ್ತು ನನಗೆ ಕಂಪ್ಯಾರಿಸನ್ ಮಾಡಿದಾಗ ವಾಸ್ತವಿಕತೆ ಏನು ಅಂತ ಗೊತ್ತಾಗುತ್ತೆ. ಆದ್ಮೇಲೆ ಪ್ರಪಂಚದಲ್ಲಿ ನಿಮ್ಮ ಶರೀರಕ್ಕೆ ಸಿಹಿ ಬೇಕೋ ಬೇಡವೋ? ಬೇಕು. ಬೇಕು. ಆ ಸಿಹಿಯನ್ನು ತೆಗೆದುಕೊಳ್ಳಿಕ್ಕೆ ಪ್ರಪಂಚ ನಿಮ್ಗೆ ಏನು ಕೊಟ್ಟಿದೆ? ನಿಮ್ಮ ಶರೀರಕ್ಕೆ ಸಿಹಿ ಹೇಳುವಂತ ಗುಣ ಹೋಗ್ಬೇಕು ಅಂತಂದ್ರೆ ಪ್ರಪಂಚ ನಿಮ್ಗೆ ಏನು ಕೊಟ್ಟಿದೆ ಸಿಹಿ ತಗೊಳ್ಳಿಕ್ಕೆ? ಏನು ಕೊಟ್ಟಿದೆ ಪ್ರಪಂಚ ನಿಮ್ಗೆ? ಜ್ಞಾನ. ಶರೀರಕ್ಕೆ ಸಿಹಿಯನ್ನ ಕೊಡಲಿಕ್ಕೆ ಪ್ರಪಂಚ ಮೂಲ ಸ್ವರೂಪದಲ್ಲಿ ಏನು ಸಿಕ್ಕಿದೆ ನಿಮ್ಗೆ? ಆ? ಬುದ್ಧಿ. ಕಬ್ಬು. ಶರೀರದಲ್ಲಿ ಸ್ವೀಟ್ ಕೊಡ್ಲಿಕ್ಕೆ ಮೂಲ ಸ್ವರೂಪದಲ್ಲಿ ಇರೋದು ಯಾವುದು? ಒಬ್ಬ. ಕಬ್ಬು. ಆ ಕೊಬ್ಬನ್ನು ಕೆಮಿಕಲ್ ಹಾಕ್ಬಿಟ್ಟು ಬೆಳೆಸ್ಬೇಕು, ಹಾಗೆ ಬೆಳೆಸ್ಬೇಕು, ಸಗಣಿ ಗೊಬ್ಬರ ಹಾಕ್ಬಿಟ್ಟು ಬೆಳೆಸ್ಬೇಕು, ಸಗಣಿ ಗೊಬ್ಬರ ಮಣ್ಣು ಹಾಕಿ ಬೆಳೆಸ್ಬೇಕಲ್ವಾ? ಅದು ನಾವ್ ಇವತ್ತೇನ್ ಮಾಡ್ತಿದೀವಿ? ಕೆಮಿಕಲ್. ಕೆಮಿಕಲ್ ಹಾಕ್ತೀವಿ. ಸರಿ, ಕಬ್ಬು ಆಯ್ತು, ಕೆಮಿಕಲ್ ಹಾಕಿದ್ರಿ. ಕಬ್ಬು ಬೆಳೆದ ಮೇಲೆ ಅದನ್ನ ಹೇಗೆ ಉಪಯೋಗ ಮಾಡಬೇಕು? ಕಬ್ಬಿನ ರಸವನ್ನ ಶರೀರಕ್ಕೆ ಹೇಗೆ ಕಳಿಸ್ಬೇಕು? ಬೆಲ್ಲದ ರೂಪದಲ್ಲಿ. ಬೆಲ್ಲದ ರೂಪದಲ್ಲ, ನಿಮ್ಮ ಕಬ್ಬಿನ ಮನೆಯಲ್ಲಿ, ನಿಮ್ಮ ತೋಟದಲ್ಲಿ, ನಿಮ್ಮ ಹೊಲದಲ್ಲಿ ನೀವೇ ಬೀಜ ಹಾಕಿ, ನೀವೇ ಕಬ್ಬನ್ನ ಬೆಳೆದು, ನೀವೇ ಕಟಾವು ಮಾಡ್ಕೊಂಡು ಬಂದು, ನಿಮ್ಮ ಹಲ್ಲಿಂದಾನೇ ಸಿಪ್ಪೆ ತೆಗೆದು, ನಿಮ್ಮ ಬಾಯಿಂದಾನೇ ಚೆನ್ನಾಗಿ ಜಗಿದು, ಯಾವ್ದನ್ನ? ಕಬ್ಬು. ಕಬ್ಬನ್ನ ಜಗದು ಆ ರಸವನ್ನ ಹೊಟ್ಟೆ ಕಳಿಸಿದ್ರೆ ಅದು ಮೂಲ ಫಾರ್ಮ್. ಹೌದಾ? ಹೌದು. ನಾವೇನ್ ಮಾಡ್ತೀವಿ? ಬೇರೆಯವ್ರ ಮನೇಲಿ ಕಬ್ಬು ತಗೊಂಡ್ ಬರ್ತೀವಿ, ರಸ ತೆಗಿತೀವಿ, ಸರಿ, ಹಲ್ಲು ನೋವು, ಸರಿ, ರಸ ತೆಗೆದ್ರೂ ತೊಂದರೆ ಇಲ್ಲ. ಆ ರಸಕ್ಕೆ ಐಸ್ ಹಾಕಿದ್ವಿ, ಆಮೇಲೆ ಲಿಂಬೆ ಹಣ್ಣು ಹಾಕಿದ್ವಿ, ಶುಂಠಿ ಹಾಕಿದ್ವಿ, ರುಚಿ ಬೇಕಲ್ಲ ನಾಲಿಗೆಗೆ, ಹಂಗ್ ಮಾಡ್ಬಿಟ್ಟು ಕುಡಿತೀವಿ. ಸರಿ, ಓಕೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಬೆಲ್ಲ ಮಾಡ್ತೀವಿ. ಬೆಲ್ಲ ಕೈಗೆ ಅಂಟತ್ತೆ ಅಂತ ಗಟ್ಟಿ ಮಾಡಿದ್ವಿ. ಗಟ್ಟಿ ಬೆಲ್ಲ ಕಪ್ಪಾಯ್ತು ಅಂತ ಏನ್ ಮಾಡಿದ್ವಿ? ಸುಣ್ಣ ಹಾಕ್ಬಿಟ್ಟು ಬೆಳ್ಳಗ್ ಮಾಡಿದ್ವಿ ಅಲ್ವಾ? ರೋಡ್ ಪಕ್ಕದಲ್ಲಿ ಅದೇನೋ ತಮಿಳ್ನಾಡವ್ರು ಕೊಡ್ತಾರಲ್ಲ, ಎಂತದ್ದು ಇಡ್ಲಿ ಟೈಪ್ ಬೆಲ್ಲ ಇರ್ತಾರೆ, ಅದಕ್ಕೇನ್ ಹೇಳ್ತಾರೆ? ತಾಟಿ ಬೆಲ್ಲ ಅಲ್ವಾ? ತಾಟಿ ಬೆಲ್ಲ. ಹಾ, ತಾಟಿ ಬೆಲ್ಲ ಯಾರು ತಗೊಳಲ್ಲ. ಅದೇ ಪಕ್ಕದಲ್ಲಿ ಅಂಗಡಿಲಿರುವಂತ ಕೆಂಪಿಗಿರೋದು, ಹಳದಿ ಕಲರ್ ಇರೋದು, ಬಣ್ಣದ ಬೆಲ್ಲ ಏನ್ ಮಾಡ್ತೀವಿ ನಾವು? ತಗೊಂಡು ಬರ್ತೀವಿ. ಸರಿನಾ? ಓಕೆ. ಅಷ್ಟಕ್ಕೊಂದು ಇಲ್ಲಿಲ್ಲ ನಾವು. ಆ ಬೆಲ್ಲಕ್ಕಿರೋದನ್ನ ಏನ್ ಮಾಡಿದ್ವಿ? ಸಕ್ಕರೆ ಮಾಡಿದ್ವಿ. ಸರಿನಾ? ಸಕ್ಕರೆನೂ ತಿನ್ನೋದಿಲ್ಲ. ಸಕ್ಕರೆ ಬದಲಿಗೆ ಏನ್ ತಿಂತ ಇದೀವಿ? ಜಿಲೇಬಿ, ಜಹಾಂಗೀರು, ಲಡ್ಡು, ದೂದ್ ಪೇಡ. ಯಾವ್ದನ್ನ ಜಾಸ್ತಿ ತಿಂತಾ ಇದ್ದೀರಿ ಹೇಳಿ ನೋಡೋಣ ಇವಾಗ? ಕಬ್ಬನ್ನ ತಂದು ಹಲ್ಲಲ್ಲಿ ಸಿಪ್ಪೆ ತೆಗೆದು ತಿಂತಾ ಇದ್ದೀರೋ, ಜಿಲೇಬಿ ಜಹಾಂಗೀರ್ ತಿಂತಾ ಇದ್ದೀರೋ? ಜಿಲೇಬಿ ಜಾಂಗೀರ್. ಅಂದ್ಮೇಲೆ ನೀವು ಮಾಡ್ತಾ ಇದ್ದೀರಿ, ಸರಿ ಆಯ್ತೋ ತಪ್ಪಾಯ್ತೋ? ತಪ್ಪಾಯ್ತು. ಹಳೆ ಕಾಲದಲ್ಲಿ ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ರಿ? ಕಬ್ಬನ್ನೇ ಕಬ್ಬು ತಿಂತಾ ಇದ್ವಿ. ಅವಾಗ ಟೀ ಕಾಫಿ ಕುಡಿತಾ ಇದ್ರಾ? ಇಲ್ಲ. ಹಾಲು ಕುಡಿದ್ರು ಹಂಗೆ ತಾನೇ ಕುಡಿತಾ ಇದ್ವಿ, ಅದಕ್ಕೆ ಹಾ. ಸಕ್ಕರೆ ಹಾಕ್ಬಿಟ್ಟು ಕುಡಿತಿರ್ಲಿಲ್ವಲ್ಲ. ಈಗ ಚೇಂಜ್ ಆಗಿದ್ಯೋ ಆಗಿಲ್ವೋ? ಆಗೈತೆ. ಅದನ್ನೇ ಬಾಬಾ ಹೇಳುವಂಥದ್ದು, ಪರಮಾತ್ಮನನ್ನ ಮೂಲ ಸ್ವರೂಪದಲ್ಲಿ ಸ್ವೀಕಾರ ಮಾಡೋ ಬದಲು ಮಕ್ಕಳ ರೂಪದಲ್ಲಿ, ಮೊಮ್ಮಕ್ಕಳ ರೂಪದಲ್ಲಿ, ಇಂದ್ರಿಯ ಸುಖದ ರೂಪದಲ್ಲಿ, ಹೆಸರು ಕೀರ್ತಿ ರೂಪದಲ್ಲಿ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಿದೀವಿ? ತಗೊಳ್ತಾ ಇದ್ದೀವಿ. ಹಾಗೆ ಮೂಲ ಸ್ವರೂಪದಲ್ಲಿ ತಗೊಳ್ಬೇಕು, ಮಿಕ್ಸ್ ಮಾಡ್ಬಿಟ್ಟು ತಗೊಳ್ಬೇಕು. ಮೂಲ ಸ್ವರೂಪ. ಅದನ್ನ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಭಗವಂತ ಶಾಂತಿ ಕೊಡಪ್ಪ ಎಲ್ಲರಿಗೂ ಕೊಡ್ಲಿಕ್ಕೆ ಎಷ್ಟು ಜನ ಬೇಡ್ತಾ ಇದ್ದೀರಾ? ಎಲ್ಲರೂ ಕೇಳ್ಬಿಟ್ಟು ಏನ್ ಹೇಳ್ತಾರೆ? ಅಯ್ಯೋ ಬಾಬಾ ತಲೆನೋವು ಕಡಿಮೆ ಮಾಡಪ್ಪ, ನನ್ನ ಮೊಮ್ಮಕ್ಕಳಿಗೆ ಎಂಜಿನಿಯರಿಂಗ್ ಸೀಟ್ ಕೊಡ್ಸಪ್ಪ, ಒಳ್ಳೆ ಮಾರ್ಕ್ಸ್ ಸಿಕ್ಬಿಡ್ಲಿ, ಬಿಲ್ಡಿಂಗ್ ಸಿಕ್ಬಿಡ್ಲಿ. ಎಲ್ಲ ಮೂಲ ಸ್ವರೂಪದಲ್ಲಿ ತಗೊಳ್ತಿದ್ರ, ಮಿಕ್ಸಿಂಗ್ ತಗೊಳ್ತಿದ್ದೀರಾ? ಬೇರೆ ಕೊಡ್ಬೇಕಾದ್ರೆ ಸರಿ ಆಯ್ತೋ ತಪ್ಪಾಯ್ತೋ? ತಪ್ಪಾಯ್ತು. ಆದ್ಮೇಲೆ ನೀವು ಯಾವ ಲೇವ್ಲಿಂದ ಬ್ರಹ್ಮಕುಮಾರ ಕುಮಾರಿಯರಂತೂ ಯಾರಿಗ್ ಗೊತ್ತು? ಬಾಬನಿಗೂ ಗೊತ್ತು, ನಿಮ್ಗೂ ಗೊತ್ತು ತಾನೆ? ಹೌದು. ಆದ್ಮೇಲೆ ಬೆಲ್ಲ ಒರಿಜಿನಲ್ ಆಗಿದ್ಯೋ ಮಿಕ್ಸ್ ಆಗ್ಬಿಟ್ಟಿದ್ಯೋ? ಮಿಕ್ಸ್ ಆಗ್ಬಿಟ್ಟೆ. ಈಗ ಹೆಂಗಿರ್ಬೇಕು? ಅದು Original ಯಾವ ಆಗಿರ್ಬೇಕು. ಅದು ಯಾವ ಬಣ್ಣ ಆದ್ರೂ ಇರ್ಲಿ, ಕೈಗೆ ಮೆತ್ಕೊಳ್ಳಿ,
ನನಗೆ ಒರಿಜಿನಲ್ ಬೆಲ್ಲ ಮಾತ್ರ ಇರಬೇಕೆ ಹೊರತು ಅದಕ್ಕೇನು ಮಿಕ್ಸಿಂಗ್ ಆಗ್ಬಾರ್ದು. ಆಗಬಾರ್ದು. ಅಂದ್ರೆ ಬಾಬನ ಡೈರೆಕ್ಟ್ ಸಪ್ತ ಗುಣಗಳನ್ನ ತಗೊಳ್ಬೇಕು, ಸಪ್ತ ಗುಣಗಳನ್ನು ಕೊಡಬೇಕಷ್ಟೆ. ಅದಕ್ಕಾಗಿ ಪ್ರತಿದಿನ ಮಕ್ಕಳ ಮನೋಸ್ಥಿತಿ, ಉದ್ದೇಶ, ಗುರಿ ಇದೆಲ್ಲನೂ ಕೂಡ ಯಾರಿಗೆ ಗೊತ್ತಿದೆಯಂತೆ? ನಮ್ಮ ಅಪ್ಪ ಬಾಬನಿಗೂ ಗೊತ್ತು, ನಮಗೂ ನಮ್ಗೂ. ಗೊತ್ತು ಅಲ್ವಾ? ಬೆಂಗಳೂರಿನಲ್ಲಿ ಒಂದು ಸೇವಾ ಕೇಂದ್ರಕ್ಕೆ ಗುರುವಾರಕ್ಕೆ ಹೋದಾಗ ಮಧ್ಯಾಹ್ನ ಕ್ಲಾಸ್, ಸರಿನಾ? ಮಧ್ಯಾಹ್ನ ಕ್ಲಾಸಿಗೆ ಮಾತೆಯವರೆಲ್ಲ ಬೆಳಗ್ಗೆ ಎದ್ಬಿಟ್ಟು ಬೇಗ ಬೇಗ ಬರೋರು. ಬಂದು ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಸೆಂಟ್ರ್ ಹೆಸರು ಹೇಳೋದಿಲ್ಲ, ಸರಿನಾ? ಫ್ಯಾನ್ ಹಾಕಿದ್ರೆ ಚೆನ್ನಾಗಿ ನಿದ್ರೆ ಮಾಡೋರು, ಸರಿನಾ? 10-11 ಗಂಟೆಗೆ ಬರೋದು, ಅಕ್ಕವರು 12-12ವರೆಗೆ ಬರೋದು. ಕೆಳಗಡೆ ಹೋಗ ಮಾಡ್ಕೊಂಡು ಬಂದ್ರೆ ಹಿಂಗಾಯ್ತು ಯೋಗ ಅಂದ್ ಅಯ್ಯೋ ಅಕ್ಕೋರೇ ಅಶರೀರಿ ಆಗ್ಬಿಡ್ತು. ಸರಿಯಾಗಿ ಜುಟ್ಕ ಹೊಡೆದು ಕಣ್ಣಿಗೆ ಕಾಣ್ತದೆ, ತಲೆ ಬಗ್ಗಿದ್ದಿರ್ತದೆ. ಅಂಥವರೇ ಕೈ ಎತ್ಬಿಟ್ಟು ಹೇಳ್ತಾರೆ ಏನಂತ? ಅಶರೀರಿ ಆಯ್ತು, ಬಿಂದು ಆಯ್ತು ಅಂತ. ಅಂದೇನರ್ಥ? ಇದು ತೋರ್ಪಡಿಕೆನೇ ಹೊರತು ಇದು ಮೂಲ ಸ್ವರೂಪ ಅಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಇವತ್ತು ಬೆಲ್ಲದಲ್ಲಿ ಮೂಲ ಸ್ವರೂಪದ ಸಿಹಿಗಿಂತ ಕೆಮಿಕಲ್ ಏನಾಗ್ಬಿಟ್ಟಿದೆ? ಮಿಕ್ಸ್ ಆಗ್ಬಿಟ್ಟಿದ್ದಾರೆ. ಕೃತಕ ಆರ್ಟಿಫಿಷಿಯಲ್ ತನ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಬ್ರಹ್ಮಕುಮಾರ ಕುಮಾರಿ ಅಂತ ತೋರಿಸಿಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ. ನೀವು ಯಾರಿಗೆಷ್ಟು ತೋರಿಸಿದ್ರು ಕೂಡ ನೀವು ಹೇಗಿದ್ದೀರಿ ಏನಿಲ್ಲ ಅಂತ ಬಿಟ್ಟು ಯಾರಿಗೆ ಗೊತ್ತು? ನಮಗೆ ಬಾಬನಿಗೆ ಗೊತ್ತು. ಅದಕ್ಕೆ ಗೂಡು ಜಾನೆ ಗುಡ್ಕಿ ಗೋತ್ರಿ ಜಾನೆ. ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು. ಅಂದ್ರೆ ನಮ್ಮನ್ನೆಲ್ಲ ಪರಿವರ್ತನೆ ಮಾಡುವಂತ ಬಾಬನಿಗೆ ಗೊತ್ತು, ನಾವು ಎಲ್ಲಿವರೆಗೆ ಇವಾಗ ರೆಡಿ ಆಗಿದೀವಿ. ಸ್ಕೂಲಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಟೀಚರಿಗೆ ಗೊತ್ತಿರ್ತದೆ ತಾನೆ ಯಾವ ಮಗು ಫಸ್ಟ್ ರ್ಯಾಂಕ್ ಬರ್ತದೆ, ಯಾವ ಮಗು ಫೇಲ್ ಆಗ್ತದೆ ಅಂತ ಗೊತ್ತಿರ್ತದೆ ತಾನೆ. ಆದ್ರೆ ಪ್ರತಿಯೊಂದು ಮಗು ಫಸ್ಟ್ ರ್ಯಾಂಕ್ ಬರ್ಲಿ ಅಂತಾನೆ ಅವ್ರು ಪಾಠ ಮಾಡ್ತಾ ಇರ್ತಾರೆ, ಹೌದಾನೆ? ಫೇಲ್ ಆಗುವಂತ ಮಗು ನಾನು ಫಸ್ಟ್ ರ್ಯಾಂಕ್ ಬರ್ತೇನೆ ಅಂದ್ರೆ ಟೀಚರ್ ಒಪ್ಕೊಳ್ತಾರ? ಕ್ಲಾಸಿಗೆ ಬರೋದಿಲ್ಲ, ಆಟ ಆಡ್ಕೊಂಡಿರ್ತಾರೆ, ಕಿಟ್ಲೆ ಮಾಡ್ತಾ ಇರ್ತಾರೆ, ಅಂತವ್ರು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಅದಕ್ಕೆ ನೀವೆಂತ ಏನಾಗ್ಬೇಕು ಇವಾಗ? ಆತ್ಮಿಕವಾಗಿ, ಶಾರೀರಿಕವಾಗಿ, ಒಳಗಡೆಗೆ ಹೊರಗಡೆಗೆ ಎರಡು ಕಡೆಯಿಂದ ಪ್ಯೂರ್ ಬೆಲ್ಲ ಆಗಿರ್ಬೇಕು ಅಲ್ವಾ? ಯಾವಾಗ ಪ್ಯೂರ್ ಬೆಲ್ಲ ಇರ್ತದೋ ಅಲ್ಲಿ ಇರುವೆಗಳು ಮುತ್ಕೊಳ್ತವೆ ಅಲ್ವಾ? ಇವಾಗ ಸಕ್ಕರೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಅದ್ರ ಪಕ್ಕದಲ್ಲಿ ಲಕ್ಷ್ಮಣ ರೇಖೆನೂ ಕೂಡ ಹಾಕ್ಬಿಟ್ಟಿರ್ತೀವಿ ನಾವು, ಇರುವೆಗಳು ಬರಬಾರ್ದು ಅಂತ ಅಲ್ವಾ? ಅದಕ್ಕಾಗಿ ನೋಡಿ ಆದ್ಮೇಲೆ ಸಣ್ಣ ಮಕ್ಕಳ ಹತ್ರ ಜನ ಹತ್ರ ಹೋಗ್ತಾರೋ ಹೋಗಲ್ವೋ ಮಾತಾಡ್ಲಿಕ್ಕೆ? ಯಾಕೆ? ಅವರ ಮನಸ್ಸು ನಿರ್ಮಲವಾಗಿರ್ತದೆ. ದೊಡ್ಡವರು ಆಗ್ತಾ 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 ಹೋದಾಗ ಏನಾಗ್ತದೆ ಹೇಳಿ ನೋಡೋಣ? ವಿಕಾರ ತುಂಬಿಕೊಳ್ಳೋದ್ರಿಂದ ನೋಡಿ ಆದ್ಮೇಲೆ ಇವತ್ತು ನಾವು ಮೊಬೈಲ್ ಜೊತೆಗೆ ಮಾತ್ರ ಇದೀವಿ, ರೂಮ್ನಲ್ಲಿ ನಾನು ಒಬ್ಬನೇ ಇರ್ಬೇಕು, ಲಾಕ್ ಹಾಕೊಂಡಿರ್ಬೇಕು ಅಲ್ವಾ? ಇವತ್ತಿನ ವಾಸ್ತವಿಕತೆ ಹೆಂಗಿದೆ ನೋಡಿ. ಮೊದ್ಲಾಗಿದೆ ತುಂಬಿದ ಕುಟುಂಬ, ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು, ಎಲ್ಲರೂ ಜೊತೆಯಲ್ಲಿ ಮಲ್ಕೊಳ್ಳೋದು. ಮೊದಲು ರೂಮೇ ಇರ್ಲಿಲ್ಲ ಅಲ್ವಾ? ಒಂದ್ ಕಡೆ ವಟಾರದಲ್ಲಿ ಒಂದ್ ಕಡೆ ಹೆಣ್ಮಕ್ಳೆಲ್ಲ ಇಲ್ಲಿಂದ ಇಲ್ಲಿವರೆಗೆ ಜಮಖಾನ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ರು, ಒಂದ್ ಕಡೆ ಗಂಡು ಮಕ್ಳು ಮಲ್ಕೊಂಡ್ಬಿಟ್ರು, ಮುಗೀತು. ಒಂದ್ಸಲ ಗಂಡು ಮಕ್ಳೆಲ್ಲ ಊಟ ಮಾಡಿದ್ರೆ ಹೆಣ್ಮಕ್ಳು ಊಟ ಒಂದೇ ಸಲ ಊಟ, ಎಲ್ಲರೂ ಒಂದೇ ಸಲ ಭಜನೆ, ಎಲ್ಲರೂ ಒಂದೇ ಸಲ ಆಟ ಆಡೋದು, ಎಲ್ಲ ಒಂದೇ ಸಲ ಆಯ್ತು. ಇವತ್ತು ಅವನಿಗೆ ಮೀಟಿಂಗ್ ಇದೆಯಪ್ಪ, ಇವನಿಗೆ ಪುರಿ ಬೇಕು, ಇವ್ರಿಗೆ ಚಟ್ನಿ ಆಗೋದಿಲ್ಲ, ಅವ್ರಿಗೆ ವಿದೌಟ್ ಶುಗರು, ಇವ್ರಿಗೆ ಕಾಫಿನೇ ಬೇಕು, ಇವ್ರ ಡಿಕಾಕ್ಷನ್ ಜಾಸ್ತಿ, ಇಲ್ಲಿ ಇಲ್ಲ ಅಂತ ಆನ್ಲೈನ್ ಅಲ್ಲಿ ತರಿಸ್ಬಿಡ್ತೀವಿ, ಜೊಮ್ಯಾಟೊ ಇದೆ. ಈಗ ಪ್ರತಿಯೊಬ್ಬರಿಗೂ ಕೂಡ ಏನಾಗಿದೆ, ಭಿನ್ನ 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 ಆಗ್ಬಿಟ್ಟು ಆದ್ಮೇಲೆ ಈ ಪ್ರಪಂಚದಿಂದ ನಾನು ಬೇರೆ ಆಗ್ತಿದ್ದೇನಲ್ವಾ, ದೂರ ಆಗ್ತಿದ್ದೇನಲ್ವಾ? ಮನೆ ಮಾತ್ರ ದೊಡ್ಡದಿದೆ ಹೊರತು ಮನಸ್ಸು ಚಿಕ್ಕದಾಗಿದೆ ಆದ್ಮೇಲೆ. ಆವಾಗ ಮನೆ ಚಿಕ್ಕದಿತ್ತು, ಮನಸ್ಸು ದೊಡ್ಡದಿತ್ತು ಅಲ್ವಾ? ಇವತ್ತೇನಾಗಿದೆ? ತೋರಿಕೆ ಶ್ರೀಮಂತಿಕೆ ಅಂದ್ರೆ ಬಾಬಾ ಹೇಳ್ತಾರೆ, ಒಳಗಡೆ ಬೆಲ್ಲಕ್ಕೆ ಏನು ಇಲ್ವಂತೆ, ಹೊರಗಡೆ ಪ್ಯಾಕಿಂಗ್ ಮಾತ್ರ ಏನಾಗ್ಬಿಟ್ಟಿದೆ ಅಂತೆ. ಶರೀರ ಚೆನ್ನಾಗಿ ಇಟ್ಕೊಳ್ತಿದೀವಿ, ಬಟ್ಟೆ ಚೆನ್ನಾಗಿ ಇಟ್ಕೊಳ್ತಿದೀವಿ, ಮನೆ ಚೆನ್ನಾಗಿದೆ, ಕಾರ್ ಚೆನ್ನಾಗಿದೆ, ಅದ್ಯಾವ ಚೆನ್ನಾಗಿಲ್ಲ? ಆತ್ಮ ಆತ್ಮ ಮತ್ತು ಮನಸ್ಸು ಚೆನ್ನಾಗಿಲ್ಲ. ನಿಜವಾದ ಸುಖ ಯಾವುದು? ಬೆಲ್ಲ ಚೆನ್ನಾಗಿರ್ಬೇಕು, ಚೀಲ ಚೆನ್ನಾಗಿರ್ಬೇಕು? ನಾವು ಪ್ಯಾಕಿಂಗ್ ನೋಡ್ಬಿಟ್ಟು ಪ್ರಾಡಕ್ಟ್ ತಗೊಳ್ತೀವಿ ಹೊರತು ಒಳಗಡೆ ಮಟೀರಿಯಲ್ ನೋಡ್ಬಿಟ್ಟು ಏನ್ ಮಾಡೋದಿಲ್ಲ, ಪ್ರಾಡಕ್ಟ್ ಅನ್ನ ತಗೊಳ್ಳೋದಿಲ್ಲ. ಇಂಥ ಒಂದು ವಾತಾವರಣ, ಜನರ ಮಾತನ್ನ ಕೇಳಿ ನಾವು ಮೋಸ ಹೋಗ್ತಾ ಇದ್ದೀವಿ. ಆ ಸಮಯದಲ್ಲಿ ಅವರು ಮಾಡುವಂತ ನಾಟಕ ಡ್ರಾಮಾ ನೋಡ್ಬಿಟ್ಟು ಮೋಸ ಹೋಗ್ತಾ ಇದ್ದೀವಿ. ಆದ ಅವರ ಜೊತೆಗೆ ತುಂಬಾ ಸಮಯ ಇದ್ದ ಮೇಲೆ ಗೊತ್ತಾಗ್ತದೆ ವಾಸ್ತವಿಕತೆ ಏನು, ಸತ್ಯತೆ ಏನು ಅಂತ. ಅದಕ್ಕಾಗಿ ನೀವು ಮೋಸ ಹೋಗ್ಬೇಡಿ,
ಬೇರೆಯವರು ಮೋಸ ಮಾಡಿದಾಗಲೂ ಅದಕ್ಕೆ ಪ್ರಭಾವಿತರು ಆಗಬೇಡಿ. ಅದಕ್ಕಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಏನಾಗಿರ್ಬೇಕಂತೆ, ಬೆಲ್ಲವಾಗಿರ್ಬೇಕಂತೆ. ಅಂತಹ ಮಕ್ಕಳು ಬಾಬನಿಗೆ ಇಷ್ಟ. ನಾಟಕ ಮಾಡೋರು ಇಷ್ಟನೋ, ಮೂಲ ರೂಪದಲ್ಲಿರೋರು ಇಷ್ಟನೋ? ಮೂಲ ರೂಪದಲ್ಲಿ ಹೀಗೆ ಹೇಳಿ, ಬಾಬನಿಗೆ ಕಬ್ಬಿನ ರಸ ಇಷ್ಟನೋ, ಜಿಲೇಬಿ ಇಷ್ಟನೋ? ಕಬ್ಬಿನ ರಸನೇ ಇಷ್ಟ. ಬಾಬನಿಗೆ ಬಾಬಾ ನೆನಪು ಮಾಡೋದು ಇಷ್ಟನೋ, ಅಥವಾ 1,000 ರೂಪಾಯಿ ಗುಲಾಬಿ ಹಾರ ಇಷ್ಟನೋ ಬಾಬನಿಗೆ? ನೆನಪು ಮಾಡೋದು ಇಷ್ಟ. ಹೇ, ಇಷ್ಟ. 1,000 ರೂಪಾಯಿ ಗುಲಾಬಿ ಹಾರ ಎಷ್ಟು ಚೆನ್ನಾಗಿರ್ತದೆ, ಫೋಟೋ ಸುಂದರವಾಗಿ ಕಾಣ್ತದೆ, ಸೆಲ್ಫಿ ತೆಗಿಬೋದಲ್ವಾ? ಇಲ್ಲ ಹಾರ ತೆಗೆದು ಬಾಬನ ಫೋಟೋ ಚೆನ್ನಾಗಿ ಕಾಣಲ್ವಾ? ಬಾಬಾ ನಿಮ್ಗೆ ಆಶೀರ್ವಾದ ಕೊಡೋದಿಲ್ವಾ? ಇಲ್ಲ ಕೊಡೋದಿಲ್ಲ. ಆದ್ರೂ ಇಲ್ಲ. ಯಾವಾಗ ಕೊಡ್ತಾರೆ? ನಾವು ಆತ್ಮನಾಗಿ ನನ್ನ ಹತ್ರ ಬಾ. ಹ್ಮ್? ಶುದ್ಧಿ. ನನ್ನಲ್ಲಿರುವಂತ ಸಪ್ತಶಕ್ತಿಯನ್ನು ವಿಶ್ವ ಕೊಡ್ಲಿಕ್ಕೆ ನೀನು ನಿಮಿತ್ತನಾಗಿ, ಹೊರತು ನಿನ್ನ ಫೋಟೋನೂ ಬೇಡ, ನಿನ್ನ ಹಾರನೂ ಬೇಡ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ನಾವು ವೆರೈಟಿ ಭೋಗ ಮಾಡಿಸಿ ಬಿಡ್ತೀವಿ ಅಲ್ವಾ? ಬ್ರಹ್ಮ ಭೋಜನ ಬ್ರಾಹ್ಮಣರು ತಿನ್ಲಿ ಅಂತ ಬ್ರಾಹ್ಮಣರು ಚೆನ್ನಾಗಿ ತಿಂದ್ಬಿಟ್ಟು ಯೋಗದಲ್ಲಿ ನಿದ್ದೆ ಮಾಡ್ಕೊಂಡು ಕುಂತಿರ್ತಾರೆ, ಬಜ್ಜಿ ಬೋಂಡ ಎಲ್ಲ ತಿನ್ಕೊಂಡು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಚ್ಚಾ ದಿಲ್ ಪರ್ ಸಾಹೇಬ ರಾಜಿ. ಅದಕ್ಕಾಗಿ ಗೂಡು ಜಾನೆ ಗುಡುಕಿ ಗೋತ್ರಿ ಜಾನೆ. ಬೆಲ್ಲ ಗೊತ್ತು, ಬೆಲ್ಲದ ಚೀಲ ಗೊತ್ತು. ಏನಂತ? ಬೆಲ್ಲ ಹೇಗಿದೆ ಅಂತ. ಬೆಲ್ಲ ಯಾರು? ಬಾಬಾ. ಬೆಲ್ಲ ಬೆಲ್ಲ ನಾವು, ನಮ್ಮಲ್ಲಿರುವಂತಹ ಬೆಲ್ಲದ ಗುಣಗಳು. ಇವತ್ತು ಬೆಲ್ಲದ ಗುಣಗಳಿಗಿಂತ ಬ್ಲೀಚಿಂಗ್ ಪೌಡ್ರೆ ಕೆಮಿಕಲ್ ಏನಾಗ್ಬಿಟ್ಟಿದಾವೆ, ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ದೇಹ ಭಾರ ಜಾಸ್ತಿ ಆಗ್ಬಿಟ್ಟಿದೆ, ಅಹಂಕಾರ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಬಾಬನ ಮಕ್ಕಳಾದ್ಮೇಲೆ ಆದ್ಮೇಲೆ ದೇಹಾಭಿಮಾನ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ನಾನು ಚೆನ್ನಾಗಿ ಕ್ಲಾಸ್ ಮಾಡ್ತೇನೆ, ನನಗೆ ಗೌರವ ಕೊಡ್ತಾರಪ್ಪ, ನನಗೆ ಪ್ರೀತಿ ಸಿಗ್ತಾ ಇದೆ, ದೊಡ್ಡದಾಗಿ ಅಹಂಕಾರ ಸ್ಟಾರ್ಟ್ ಆಗಿಬಿಡ್ತದೆ. ಇದೆಲ್ಲ ಬೇಡ ಮಕ್ಕಳೇ, ಇದೆಲ್ಲ ಕೃತ್ರಿಮ ನಾಟಕ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ನಾವು ಮೂಲ ರೂಪದಲ್ಲಿರೋಣ ಅಲ್ವಾ? ಮಣ್ಣಿನ ಗೋಡೆ, ಮಣ್ಣಿನ ನೆಲ, ಸೆಗಣಿ ನೆಲ ಇಷ್ಟವಾಗಿರ್ತದೋ, ಮಾರ್ಬಲ್ಸ್ ನೆಲ ಇಷ್ಟ ಇರ್ತದೋ, ಸ್ಲ್ಯಾಬ್ ಇಷ್ಟವಾಗಿರ್ತದೋ? ಸಗಣಿ ನೆಲನೇ ಇಷ್ಟ. ಅದನ್ನ ಇವಾಗ ಏನ್ ಮಾಡ್ತೀವಿ, ಫ್ಲೋರ್ ಏನು ಸ್ಲ್ಯಾಬ್ ಇರೋ ಮನೆಗೆ ಹೋಗ್ತೀವಲ್ಲ, ಎಂತ ಸೆಕೆ. ಯಾಕಂದ್ರೆ ಕಾಂಕ್ರೀಟ್ ಕಾಡು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಬಿಸಿ ಆಗ್ತಾ ಇದೆ ಅಲ್ವಾ? ಅದಕ್ಕಾಗಿ ಮೂಲ ಸ್ವರೂಪದಲ್ಲಿರೋಣ, ತಂದೆ ಹೇಳಿರುವಂತೆ ರೂಪದಲ್ಲಿರೋಣ. ಕೇವಲ ಬೆಲ್ಲಕ್ಕೆ ಸಂಬಂಧಪಟ್ಟಂತ ಸದ್ಗುಣಗಳನ್ನು ಮಾತ್ರ ನೀವು ಧಾರಣೆ ಮಾಡಿ, ಜನ ನಿಮ್ಮನ್ನು ಗುರುತಿಸ್ಲೇ ಇರ್ಲಿ. ಪ್ರಾಡಕ್ಟ್ ಚೆನ್ನಾಗಿರ್ಲಿ, ಹೊರಗಡೆ ಪ್ಯಾಕಿಂಗ್ ಬೇಡ. ಆತ್ಮ ಚೆನ್ನಾಗ್ಬೇಕು, ಶರೀರ ಚೆನ್ನಾಗ್ಬೇಕು? ಹೇಳಿ ನೋಡೋಣ ಇವಾಗ. ಆತ್ಮ ಅಣ್ಣ. ಆ ಆತ್ಮ. ಮತ್ ನಾವ್ ಯಾವ್ದ ಗಮನ ಕೊಡ್ತೀವಿ? ಕನ್ನಡಿ ಎದುರುಗಡೆ ಇಟ್ಕೊಂಡು ಶರೀರ ಸುಂದರ ಮಾಡೋದೇನು, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದೇನು, ಶರೀರಕ್ಕೆ ನಾವು ಗಮನವನ್ನ ಕೊಡ್ತಾ ಇದ್ದೀವಿ. ಅದು ವಾಸ್ತವಿಕ ಸತ್ಯ ಅಲ್ಲ. ಸಿಂಪಲ್ ಆಗಿರೋಣ, ಸಿಂಪಲ್ ಆಗೋಣ. ಓಕೆ, ಓಂ ಶಾಂತಿ.